ಮಸಲ್ ಬಿಲ್ಡ್ ಅಂದ್ರೆ ಸ್ನಾಯುಗಳ ಬೆಳವಣಿಗೆಗೆ ನೆರವಾಗುವ ಪ್ರಮುಖ 10 ಹಣ್ಣುಗಳ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಸ್ನಾಯುಗಳ ಬೆಳವಣಿಗೆಗೆ ಈ ಹಣ್ಣುಗಳು ಸಹಕಾರಿ. ಮಸಲ್ ಬಿಲ್ಡ್ಗೆ ನೆರವಾಗುವ ಪ್ರಮುಖ 10 ಹಣ್ಣುಗಳಿವು. ದೇಹದ ಸ್ನಾಯುಗಳನ್ನ ಮಾಂಸಖಂಡಗಳನ್ನ ಹುರಿಗೊಳಿಸುವುದು ಯಾರಿಗೆ ತಾನೇ ಇಷ್ಟವಿಲ್ಲ. ಒಂದೊಂದು ಮಸಲ್ಗಳು ಕಟ್ಟೆದಿಟ್ಟ ಮೂರ್ತಿಯಂತೆ ಮಾಡಲು ಎಲ್ಲರೂ ಹಲವು ಸಾಹಸಗಳನ್ನ ಮಾಡ್ತಾರೆ. ವ್ಯಾಯಾಮ, ಯೋಗ, ಜಿಮ್ ಹೀಗೆ ಹಲವು ಕಸರತ್ತುಗಳನ್ನ ಮಾಡಿ ಇಡೀ ದೇಹವನ್ನೇ ಹುರಿಗೊಳಿಸ್ತಾರೆ. ಸ್ನಾಯು ಅಥವಾ ಮಾಂಸಖಂಡಗಳು ಬೆಳವಣಿಗೆ ಹೊಂದುವಲ್ಲಿ ಹಣ್ಣುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿಯೂ ಪ್ರಮುಖವಾಗಿ ಈ 10 ಹಣ್ಣುಗಳು ಸ್ನಾಯುಗಳ ಬೆಳವಣಿಗೆಗೆ ತುಂಬಾ ಸಹಾಯಕ. ಸ್ನಾಯುಗಳ ಬೆಳವಣಿಗೆಗೆ ಪ್ರಮುಖವಾಗಿ ಬೇಕಾಗಿರೋದು ಪೋಷಕಾಂಶಗಳು. ಹಣ್ಣುಗಳು ಅಂದ್ರೇನೆ ಪೋಷಕಾಂಶಗಳ ಆಗರ. ಅದರಲ್ಲಿಯೂ ಕೆಲವು ಪ್ರಮುಖ ಹಣ್ಣುಗಳಂತೂ ಈ ವಿಷಯದಲ್ಲಿ ಶ್ರೀಮಂತ. ಅಂತಹ ಹಣ್ಣುಗಳು ಯಾವ್ಯಾವು ಅನ್ನೋದನ್ನೇ ನೋಡ್ತಾ ಹೋಗೋಣ. ಮೊದಲಿಗೆ ಬಾಳೆಹಣ್ಣು. ಸ್ನಾಯುಗಳ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುವ ಹಣ್ಣುಗಳಲ್ಲಿ ಬಾಳೆಹಣ್ಣು ಕೂಡ ಒಂದು. ಇದರಲ್ಲಿರುವ ಕಾರ್ಬ್ ಹಾಗೂ ಪೊಟ್ಯಾಷಿಯಂ ಅಂಶಗಳು ಸ್ನಾಯುಗಳನ್ನ ಗಟ್ಟಿಗೊಳಿಸುತ್ತವೆ. ನೀವು ಬಾಳೆಹಣ್ಣುಗಳನ್ನ ನೇರವಾಗಿ ತಿನ್ನಬಹುದು ಅಥವಾ ಸ್ಮೂದಿ ಮಾಡಿಕೊಂಡು ಕೂಡ ಸೇವಿಸಬಹುದು. ಈ ಹಣ್ಣು ಸ್ನಾಯುಗಳನ್ನ ಹುರಿಗೊಳಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಪೇರಳೆ. ಪ್ರೋಟೀನ್, ಫೈಬರ್, ವಿಟಮಿನ್ ಸಿ ಹೀಗೆ ಸಾಕಷ್ಟು ಪೋಷಕಾಂಶಗಳನ್ನ ಖನಿಜಾಂಶಗಳನ್ನ ಹೊಂದಿದ ಹಣ್ಣು ಪೇರಳೆ. ಈ ಹಣ್ಣನ್ನ ತಿನ್ನೋದ್ರಿಂದಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದರ ಜೊತೆಗೆ ಸ್ನಾಯುಗಳ ಶಕ್ತಿ ವೃದ್ಧಿಯಾಗಲು ಕೂಡ ಸಹಾಯಕ. ಸಂಜೆ ಸಮಯದಲ್ಲಿ ಕುರುಕಲು ತಿಂಡಿಯ ಬದಲು ಇಂತಹ ಹಣ್ಣುಗಳನ್ನ ಸೇವಿಸೋದು ಉತ್ತಮ. ಇನ್ನು ಮಾವಿನ ಹಣ್ಣು. ಮಾವು ವಿಟಮಿನ್ ಹಾಗೂ ಕಾರ್ಬ್ಸ್ಗಳ ಆಗರ. ಇದನ್ನ ಸೇವಿಸೋದ್ರಿಂದ ಸ್ನಾಯುಗಳು ಶಕ್ತಿಯುತಗೊಳ್ತವೆ. ಅದರಲ್ಲೂ ವರ್ಕೌಟ್ಗೂ ಮುನ್ನ ಇವುಗಳ ಸ್ಲೈಸ್ ಅಥವಾ ಸ್ಮೂತಿ ಮಾಡಿಕೊಂಡು ಸೇವಿಸೋದ್ರಿಂದ ತುಂಬಾ ಲಾಭಗಳಿವೆ. ಇನ್ನು ದಾಳಿಂಬೆ. ಅತಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಹೊಂದಿರುವ ಹಣ್ಣು ಅಂದ್ರೆ ಅದು ದಾಳಿಂಬೆ. ಇದು ಉರಿಯೂತದಂತಹ ಸಮಸ್ಯೆಗಳನ್ನ ಹತ್ತಿರಕ್ಕೂ ಬರದಂತೆ ತಡೆದು ಸ್ನಾಯುಗಳಿಗೆ ಹೆಚ್ಚು ಹೆಚ್ಚು ರಕ್ತ ಹರಿದು ಹೋಗುವಂತೆ ಮಾಡುವಲ್ಲಿ ಸಹಕಾರಿ. ವರ್ಕೌಟ್ ಮಾಡಿದ ಬಳಿಕ ಈ ದಾಳಿಂಬೆ ಜ್ಯೂಸ್ ಕುಡಿಯೋದು ಕೂಡ ಒಳ್ಳೆಯದು. ಇನ್ನು ಪಪಾಯಿ ಹಣ್ಣು. ಪಪಾಯಿ ಹಣ್ಣಿನಲ್ಲಿ ಪಾಪೇನ್ ಹಾಗೆ ಪ್ರೋಟೀನ್ ಅಂಶಗಳು ಹೆಚ್ಚಿವೆ. ಇದು ಪಚನ ಕ್ರಿಯೆಯನ್ನ ಸುಲಭಗೊಳಿಸಿ ಸ್ನಾಯುಗಳಲ್ಲಿ ಊತ ಬರದಂತೆ ಕಾಪಾಡುತ್ತೆ. ಈ ಹಣ್ಣನ್ನ ಸಲಾಡ್ ರೂಪದಲ್ಲಿ ಇಲ್ಲವೇ ನೇರವಾಗಿ ಸೇವಿಸಬಹುದು. ಇದನ್ನ ಊಟದ ಮೊದಲು ಇಲ್ಲವೇ ಮಿಡ್ ಡೇ ಸ್ನಾಕ್ಸ್ ರೀತಿಯಲ್ಲಿಯೂ ನೀವು ಸೇವಿಸಬಹುದು. ಇನ್ನು ಸಪೋಟ. ಸಪೋಟ ಹಣ್ಣಿನಲ್ಲಿಯೂ ಕೂಡ ಹೆಚ್ಚು ಕಾರ್ಬ್ಸ್ ಹಾಗೆಯೇ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ. ನಿಮ್ಮ ವರ್ಕೌಟ್ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಈ ಹಣ್ಣು ತುಂಬಾ ಸಹಕಾರಿ. ಇದನ್ನ ಜ್ಯೂಸ್ ಮಾಡಿಕೊಂಡು ವರ್ಕೌಟ್ಗೂ ಕೆಲವು ಗಂಟೆಗಳ ಮುಂಚೆ ಸೇವಿಸೋದು ಒಳ್ಳೆಯದು. ಇನ್ನು ಕಲ್ಲಂಗಡಿ. ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಹೆಚ್ಚು ಮಾಡಿ ಆಯಾಸ ಆಗದಂತೆ ತಡೆಯುವ ಶಕ್ತಿ ಕಲ್ಲಂಗಡಿ ಹಣ್ಣಿಗಿದೆ. ನಿಮ್ಮ ದೇಹವನ್ನ ಹೈಡ್ರೇಟ್ ಆಗಿ ಇಡುವಲ್ಲಿ ಇದು ಮಹತ್ವದ ಪಾತ್ರ ವಹಿಸುತ್ತೆ. ಇದನ್ನ ವರ್ಕೌಟ್ಗೂ ಮೊದಲು ಇಲ್ಲವೇ ವರ್ಕೌಟ್ ನಂತರ ಸೇವಿಸಬಹುದು. ಹಾಗೆ ಬೆಟ್ಟದ ನೆಲ್ಲಿಕಾಯಿ. ವಿಟಮಿನ್ ಸಿ ಹೆಚ್ಚು ಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿ. ಇದು ಸ್ನಾಯುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ತುಂಬುತ್ತದೆ. ಇದನ್ನ ಬೆಳಗು ಮುಂಜಾನೆ ಸೇವಿಸುವುದರಿಂದ ಹಲವು ಪ್ರಯೋಜನಗಳಿವೆ. ಇಲ್ಲವೇ ವರ್ಕೌಟ್ ಬಳಿಕ ಸ್ನಾಕ್ಸ್ ರೂಪದಲ್ಲಿಯೂ ಕೂಡ ಸೇವಿಸಬಹುದು. ಇನ್ನು ಸೀತಾಫಲ. 100 ಗ್ರಾಂನಷ್ಟು ಸೀತಾಫಲ ಹಣ್ಣಿನಲ್ಲಿ 1.7 ಗ್ರಾಂನಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಅದರ ಜೊತೆಗೆ ಕಾರ್ಬ್ಸ್ ಅಂಶವೂ ಕೂಡ ಹೇರಳವಾಗಿರುತ್ತೆ. ಇದನ್ನ ಸಾಯಂಕಾಲ ತಾಜಾ ಸ್ನಾಕ್ಸ್ ರೂಪದಲ್ಲಿ ಸೇವಿಸಬಹುದು. ಇಲ್ಲವೇ ವ್ಯಾಯಾಮದ ಬಳಿಕವೂ ಕೂಡ ಸೇವಿಸಬಹುದು. ಇನ್ನು ಹಲಸಿನ ಹಣ್ಣು. ಹಲಸಿನ ಹಣ್ಣಿನ ಪ್ರತಿ 100 ಗ್ರಾಂನಲ್ಲಿ 1.5 ಗ್ರಾಂನಷ್ಟು ಪ್ರೋಟೀನ್ ಇರುತ್ತೆ. ಇದರ ಜೊತೆಗೆ ಹೆಚ್ಚು ಪೊಟ್ಯಾಷಿಯಂ ಇದರಲ್ಲಿ ಇರೋದ್ರಿಂದ ಇದು ಮಸಲ್ಗಳಿಗೆ ಹೆಚ್ಚು ಶಕ್ತಿ ನೀಡುತ್ತೆ. ಇದನ್ನ ಮಧ್ಯಾಹ್ನದ ಊಟದ ಜೊತೆಗೆ ಇಲ್ಲವೇ ವ್ಯಾಯಾಮದ ಬಳಿಕ ಸೇವಿಸೋದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.